ಈಗ ಟ್ರೈಲರ್ ಅನ್ನು ನೋಡಿದ್ವಿ. ಬಟ್ ಏನಂತಂದ್ರೆ ಇದರಲ್ಲಿ ಟ್ರೈಲರ್ ಅಲ್ಲಿ ಜಸ್ಟ್ ಸಿನಿಮಾದಲ್ಲಿ ನಮ್ಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ. ಅಂದ್ರೆ ಆಕ್ಚುಲಿ ನಾನು ಟ್ರೈಲರು ಬೇಡ ಅಂತ ಹೇಳಿದ್ದೆ, ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಒಂದು ನಮ್ಮ ಮುಂಚೆಯಿಂದ ಹೇಳ್ಕೊಂಡ್ ನಮ್ಗೆ ಒಂದು ಕಂಟೆಂಟ್ ಸಿನಿಮಾ ಮಾಡಿದೀವಿ ಅಂತಾನೆ, ಸೂಟ್ ಜೊತೆ ಎಲ್ಲಾ ಕಲಾವಿದರು ಅಭಿನಯ ಮಾಡಿದ್ದಾರೆ ಅಂತಾನೆ ಇದು ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಟ್ರೈಲರ್ ಮಾಡೋದು ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಬಟ್ ಆದಷ್ಟು ಒಂದ್ 2-3 ವರ್ಷ ನನ್ನ ಟ್ರೈಲರ್ ಅನ್ನ ಮಾಡಿಕೊಂಡು ಕೊನೆಯದಾಗಿ ಕ್ಷಮಿಸಿ, ಮಾಜಿ ಸಚಿವರು ಗೋಪಾಲಯ್ಯ ಅವರು ಬಂದಿದ್ದಾರೆ. ನಮ್ಮೆಲ್ಲರನ್ನು ಆಶೀರ್ವಾದ. ಚಾಲೆಂಜಿಂಗ್ ಆಗಿತ್ತು. ಕೊನೆಯದಾಗಿ ಏನಾದರೂ ಹೇಳಲೇಬೇಕು ಪ್ರೇಕ್ಷಕರಿಗೆ ಅನ್ನೋಕ್ಕೋಸ್ಕರ ಈ ಟ್ರೈಲರ್ ಅನ್ನ ಇದು ಮಾಡಿದೀವಿ. ಸಾಕಷ್ಟು ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಕಷ್ಟು ಒಂದಷ್ಟು ಕಲರ್ಗಳು ಬಂದು ಹೋಗ್ತಾ ಹೋಗುತ್ತೆ. ನಾನು ಮುಂಚೆಯಿಂದ ಹೇಳಿದಾಗೆ ಈ ಇಡೀ ಸೂಟು ಒಂದು ಬಣ್ಣ ಮತ್ತೆ ಭಾವನೆಗಳನ್ನ ನಡುವೆ ನಡೆಯುವಂತಹ ಕಥೆ. ಆಮೇಲೆ ಎಲ್ಲಾ ಸಿನಿಮಾಗಳಲ್ಲೂ ಕಲಾವಿದರು ಸೂಟ್ಗಳನ್ನ ಧರಿಸ್ಕೊಂಡು ಅಭಿನಯ ಮಾಡ್ತಾರೆ, ಬಟ್ ಈ ಸೂಟ್ ಜೊತೆ ಎಲ್ಲಾ ಕಲಾವಿದರು ಅಭಿನಯ ಮಾಡಿದ್ದಾರೆ. ಹಾಗೆ ಒಂದು ಬಣ್ಣ ಮತ್ತೆ ಒಂದು ಭಾವನೆಯ ನಡೆಯುವಂತಹ ಕಥೆಯಲ್ಲಿ ಮೊದಲ ಬಾರಿಗೆ, ಅಂದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ, ತುಂಬಾ ಕಲಾಕೃತಿಗಳನ್ನ ಈ ಸಿನಿಮಾಗಳಲ್ಲಿ ಬಳಸುತ್ತೆ. ಈ ಸಿನಿಮಾದಲ್ಲಿ, ನಮ್ಮ ಸೂಟ್ ಸಿನಿಮಾದಲ್ಲಿ ಬಳಸಿದೀವಿ ತುಂಬಾ ಕಲಾಕೃತಿಗಳು. ಅಂದ್ರೆ ಇದು ಎಷ್ಟು ಅಂತಂದ್ರೆ ತುಂಬಾ ಜನ, ಅಂದ್ರೆ ರಾಜ್ಯದ ತುಂಬಾ ಜನ ಕಲಾವಿದರು, ಅಂದ್ರೆ ಕಲಾವಿದರನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಹೆಚ್ಚಾಗಿ ನನಗೆ ಕಿರಣ್ ಅಂತ ಒಬ್ರು ಬೆಳಗಾವಿಯವರು ಸಾಕಷ್ಟು ಪೇಂಟಿಂಗ್ಸ್ಗಳನ್ನ, ಅಂದ್ರೆ ಕ್ಲೈಮ್ಯಾಕ್ಸ್ಗೆ ತುಂಬಾ ಪೇಂಟಿಂಗ್ಸ್ಗಳು ಬೇಕಿತ್ತು, ಆ ಪೇಂಟಿಂಗ್ಸ್ಗಳನ್ನ ತಂದು ಕೊಟ್ಟು ಈ ಸಿನಿಮಾ ನಾವು ಇದು ಮಾಡಿದ್ವಿ. ಬಟ್ ಮೇ 17ನೇ ತಾರೀಕು ತಾವೆಲ್ಲರೂ ಬಂದು ಸಿನಿಮಾ ನೋಡಬೇಕು. ಹಾಗೆ ಈ ಅಂದ್ರೆ ಈ ಸೂಟಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ಫಸ್ಟ್ ಯಾವುದೋ ಪ್ರೊಡ್ಯೂಸರ್ಗೆ ನನಗಾದಂತಹ ಅನುಭವ ಅಂದ್ರೆ, ನಿರ್ಮಾಪಕರು ಹೇಳಿದ್ರು, ಸಾಕಷ್ಟು ಜನ ನಮ್ಮ ಕಲಾವಿದರು ಹೇಳಿದ್ರು, ಅದ್ಭುತ ಬರಹಗಾರ. ನಾನು ಆ ಥರ ಏನು ಬರಹಗಾರ ಅಲ್ಲ, ಯಾಕಂದ್ರೆ ಕಾಶಿನಾಥ್ ಸರ್ ನನಗೆ ಏನು ಹೇಳ್ಕೊಟ್ಟಿದ್ದಾರೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಸಿನಿಮಾನ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸಾಕಷ್ಟು ಜನ ನಿರ್ಮಾಪಕರ ಹತ್ರ ಹೋದಾಗ, ಅಪ್ರೋಚಿಂಗ್ ಮಾಡಿದಾಗ ಅವ್ರು ಹೇಳೋದ್ರೆ ಯಾರು ಕಲಾವಿದರು, ಯಾರು ಆರ್ಟಿಸ್ಟು, ಈ ಥರದ್ದೇ ಕೇಳ್ತಾ ಹೋಗ್ತಾರೆ. ನಾನು ನಿರ್ಮಾಪಕರಿಗೆ ಹೇಳಿದೊಂದೇ, ಸೂಟ್ ಇಟ್ಕೊಂಡು ಏನಾದ್ರು ಒಂದು ಸಿನಿಮಾ ಮಾಡೋಣ ಅಂತ. ಇನ್ನು ಸೂಟ್ ಇಟ್ಕೊಂಡು ಸಿನಿಮಾ ಮಾಡೋಣ ಅದನ್ನೇನಕ್ಕೆ ಮಾಡ್ತೀರಾ ಅಂತ. ಬಟ್ ನಾನು ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯರು ಅವರ ಮಾತುಗಳಿಗೆ ಮುಖವಾಡಗಳನ್ನು ಧರಿಸಿರ್ತಾರೆ, ಹಾಗೆ ಅವರ ಭಾವನೆಗಳಿಗೆ ಸೂಟ್ಗಳನ್ನು ಹಾಕೊಂಡಿರ್ತಾರೆ ಅಂತ. ಇದೆರಡು ಕಳಿಸಿಬಿಟ್ಟಾಗ ಅಲ್ಲೇನೋ ನಮಗೆ ಒಂದು ಏನೇನೆಲ್ಲ ಕಾಣ್ಬೋದು. ಯಾಕೆ ನಾವು ಮನುಷ್ಯರಾಗಿ ನಿಂತ್ಕೋಬಹುದು, ಅಥವಾ ಇವಾಗ ನೋಡ್ಬೋದು ತುಂಬಾ ಘರ್ಷಣೆಗಳಿದೆ ಸೂಟಲ್ಲೇ ಕಾಣುತ್ತೆ. ಅದ್ರ 4 ಫ್ಲೇವರ್ ಮೇಲೆ ಸಾಕಷ್ಟು ಆ ಘರ್ಷಣೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ದೀವಿ. ಒಂದು ಪ್ರೀತಿ ಅಂತಂದ್ರೆ ಗುಲಾಬಿ, ಇನ್ನೊಂದು ಹಣ, ಮತ್ತೊಂದು ಪೇಂಟಿಂಗ್ ಬ್ರಷ್ ಕಲೆ, ನಾವೆಲ್ಲ ಇದರಲ್ಲೇ ಇರೋದು. ಹಾಗೆ ಕಾಮ ಅಂತಂದ್ರೆ ಅದು ಕಾಂಡಮ್ ಬಳಸಿದೀವಿ. ಹಾಗಂತ ಇದು ಕುಟುಂಬ ಸಮೇತ ನೋಡಬಾರ್ದು ಅಂತೇನಿಲ್ಲ, ಕುಟುಂಬ ಸಮೇತ ನೋಡುವಂತಹ ಸಿನಿಮಾನೇ. ಈ 4 ಫ್ಲೇವರ್ಲೇ ಮನುಷ್ಯ ಬದುಕಿರ್ತಾನೆ. ಅಂದ್ರೆ ಆ ಘರ್ಷಣೆಯಲ್ಲೇ ಅವ್ನು ಇಡೀ ಬದುಕನ್ನ ಕಳ್ಕೊಳ್ತಾನೆ. ಆ ಸೂಟ್ ಅದು ಒಂದು ಸರಿ ಆ ಸೂಟನ್ನ ಬಿಚ್ಚಿಟ್ಟಾಗ ಅವ್ರಿಗೆ ಏನಾಗುತ್ತೆ ಆ ಫೀಲಿಂಗು, ಅದು ಸಿನಿಮಾ ನೋಡಿದಾಗ ಅದ್ರ ಎಲ್ಲ ಅನುಭವ ನಿಮಗಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಮೊದಲು ಬಿ ರಾಮಸ್ವಾಮಿ ಅವರು ನಿರ್ಮಾಪಕರು, ಹಾಗೆ ಅವರ ಧರ್ಮಪತ್ನಿಯಾದ ಬಿ ಮಾಲ್ತಿಗೌಡ ಅವರು ಹೇಳಿದ್ದಾರೆ, ಅವರು ಕನ್ನಡದ ಬಗ್ಗೆ ತುಂಬಾ ಒಲವು ಬಿ ರಾಮಸ್ವಾಮಿ ಅವರಿಗೆ. ಅವ್ರು ಹೇಳಿದ್ದು ಅಂದ್ರೆ, ಕನ್ನಡದಲ್ಲಿ ಈ ತರದೊಂದು ಸಿನಿಮಾ ನೀವು ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ಅವ್ರಿಗೆ ಮೊದಲ ಅನುಭವ. ಮಾಡಿ ನನ್ನ ಪತ್ನಿ ನಿಮ್ಗೆ ಎಲ್ಲ ಹಣಕಾಸು ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ, ನಂಗೆ ಏನ್ ಬೇಕೋ ನನ್ಗೆ ಕೇಳಿ. ನಾನು ದಿನ ಬರೋಕ್ಕಾಗಲ್ಲ, ಯಾಕಂದ್ರೆ ಅವರು ಬ್ಯಾಂಕ್ ಎಂಪ್ಲಾಯ್, ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ, ಇವ್ರು ಮಾಡ್ಕೊಡ್ತಾರೆ ಅಂತ. ನನಗನ್ಸಿದ್ದು ಏನು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ನಿರ್ಮಾಪಕರು ಅಂತಂದ್ರೆ, ಇವಾಗ ನಾವೆಲ್ಲ ನಿಂತ್ಕೊಂಡು ಮಾಡ್ಬೇಕಾದ್ರೆ ನಮಗೆ ಲಕ್ಷಾಂತರ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ನಾನು ಕೆಲವೊಂದು ಸ್ತ್ರೀ ಅಂತ ಒಂದು ಆರ್ಟಿಕಲ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದರ ಒಂದು ಬರೀತಾ ಇದ್ದಾಗ ಅದ್ರ ನೋವು ನಲಿವುಗಳನ್ನ ಅವರು ಬರ್ಕೊಳ್ತಾ ಇದ್ರು. ಅಂದ್ರೆ ಯಾವ ನಿರ್ಮಾಣ ಮಾಡಿದಾಗ ಅಣ್ಣವ್ರಿಗೆ ಯಾವ ತರ ಸವಾಲುಗಳನ್ನ ನಾನು ಎದುರು ನೋಡಿದೆ ಅಂತ.
ಆದ್ರೆ ಏನಂದ್ರೆ ಆ ಥರದ ಒಂದು ಸವಾಲುಗಳು ಒಂದು ಹೆಣ್ಣಾಗಿ ಎಷ್ಟು ನಾವು ಗಟ್ಟಿಯಾಗಿ ನಿಂತ್ಕೋತೀವಿ ಅದು ಸಿನಿಮಾ ರಂಗದಲ್ಲಿ. ಏನೋ ಅಂತಂದಾಗ ಎಲ್ಲರಿಗೂ ಗೊತ್ತಿದೆ, ಹೇಳುವಂಥದ್ದಲ್ಲ. ನಾವಾಗೆ ನಿಂತ್ಕೊಂಡಾಗ ನಮಗೆ ಒಂದು 100 ಮಾತುಗಳು ಬರುತ್ತೆ. ಅಂದ್ರೆ ಒಂದು ಹೆಣ್ಣಾಗಿ ನಿಂತ್ಕೊಂಡಾಗ ಅದು ಅದು ಬೇರೆ ಥರನೇ ಇರುತ್ತೆ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅನ್ನೋಕ್ಕೋಸ್ಕರ ಪ್ರತಿಯೊಂದನ್ನು ಮಾಡಿದ್ದಾರೆ. ಬಟ್ ನಾನು ಇದು ಸಿನಿಮಾನೇ ಅಲ್ಲದೆ ಲಾಸ್ಟ್ ಟೈಮ್ ನಾನು ಆಡಿಯೋ ರಿಲೀಸಲ್ಲಿ ಇದೇ ವೇದಿಕೆ ಮೇಲೆ ಹೇಳಿದ್ದೆ, 3 ಬಾರಿ ನಾವು ಜನಗಳ ಜೊತೆ ಹೋಗಬೇಕು ಅನ್ನೋಕ್ಕೋಸ್ಕರ. ಮೊದಲು ಏನು ಅಂತಂದ್ರೆ ದ ಸೂಟ್ ಅಂತ ಒಂದು ಟೈಟಲ್ ಅನ್ನ ನಾವು ಇಟ್ಟ ಮೇಲೆ ಪ್ರತಿಯೊಬ್ಬರಿಗೆ ಅದರದೇ ಆದಂತಹ ಒಂದೊಂದಷ್ಟು ಭಾವನೆಗಳಿರ್ತವೆ. ಅಂತಂದ್ರೆ ತುಂಬಾ ಭಾವನೆ ಇರುತ್ತೆ. ಅತಿಥಿ ದೇವೋ ಭವ ಸಬ್ ಟೈಟ್ಲು ನಾವೆಲ್ಲರಿಗೂ ನಮ್ಮ ಬದುಕಿಗೆ ಅತಿಥಿಯಾಗೆ ಬರೋದು ಸೂಟು. ನಾವು ದಿನ ಹಾಕೊಂಡು ಓಡಾಡಲ್ಲ. ನಮ್ಮ ಯಾವುದೋ ಮದುವೆ, ರಿಸೆಪ್ಷನ್ನು ಅಥವಾ ನಾವು ಹೈಯರ್ ಎಜುಕೇಶನ್ ಹೊರಗಡೆ ದೇಶಕ್ಕೆ ಹೋದಾಗ ಈ ಥರದ್ದು ಹಾಕಿದ್ರೆ ನಾವು ಸೂಟ್ಗಳನ್ನ ಹಾಕೊಂಡಿರ್ತೀವಿ. ಆಮೇಲೆ ಈ ಥರದ್ದು ನಾವು ಅದಕ್ಕೋಸ್ಕರ ನಮಗೆ ಒಂದು ಗೆಸ್ಟ್ ಆಗೇ ಬರೋದು ಸೂಟು. ಅದಕ್ಕೆ ಅತಿಥಿ ದೇವೋ ಭವ ಅಂತ ಅದನ್ನ ಸಬ್ ಟೈಟಲ್ನ ಬಳಸ್ಕೊಂಡಿದ್ದೀವಿ. ಅದು ಆ ಸೂಟ್ ಬಗ್ಗೆ ಮೊದಲು ನಾವು ಹೋಗಿದ್ದು ಸೂಟ್ ಬಗ್ಗೆ ಅವ್ರದೇ ಆದಂತಹ ಭಾವನೆಗಳು ಏನಿರುತ್ತೆ ಅಂತ ಸಿನಿಮಾ ರಂಗದವರಾಗ್ಬೋದು, ಪ್ರೇಕ್ಷಕರಾಗ್ಬೋದು, ಎಲ್ಲರ ಹತ್ರ ಅದ್ರ ಬಗ್ಗೆ ಏನಾದ್ರು ಬರ್ಕೊಡಿ ಅಂತಂದಾಗ ಗಮನಗಳನ್ನು ಬರ್ಕೊಟ್ರು. ಸೆಕೆಂಡ್ಲಿ ಪ್ರೇಕ್ಷಕರಿಗೆ ಪ್ರಶ್ನೆ ಅಂತ ಹೋದು. ಈಗ ಮತ್ತೆ ಸಿನಿಮಾ ರಿಲೀಸ್ಗೆ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ಕೊಳ್ತಾ ಇದೀವಿ, ಸೂಟ್ ಜೊತೆ ಎಲ್ಲ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಬಟ್ ಎಲ್ಲ ಪ್ರೇಕ್ಷಕರದು ಒಂದೇ ಶಾಕಿಂಗ್ ಏನಂತಂದ್ರೆ ಸೂಟ್ ಹೆಂಗ್ ಆಕ್ಟ್ ಮಾಡಿದೆ, ಸೂಟ್ ಡ್ಯಾನ್ಸ್ ಮಾಡುತ್ತಾ, ಊಟ ಮಾಡುತ್ತಾ, ಇಲ್ಲ ನಾವು ಊಟ ಮಾಡಿಸಿದೀವಿ, ಈ ಥರದ್ದು ನಾವು ಅವ್ರಿಗೆ ಹೇಳ್ದ. ಅಂದ್ರೆ ಜನರಿಗಾಗಿ ಸಿನಿಮಾ, ಜನರಿಂದ ಸಿನಿಮಾ, ಜನರಿಗೋಸ್ಕರನೇ ಸಿನಿಮಾ ಅನ್ಕೊಂಡು ಒಂದು ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಇದನ್ನ ಮಾಡಿದೀವಿ. ಹಾಗೆ ಸಾಕಷ್ಟು ಜನ ಅಂದ್ರೆ ಸುಮಾರು ಸ್ಟಿಕ್ಕರ್ಗಳನ್ನ ಮಾಡಿಸಿದ್ದು, ಆಟೋ ಸ್ಟಿಕ್ಕರ್ಗಳನ್ನ ಪ್ರತಿಯೊಬ್ಬ ಆಟೋ ಡ್ರೈವರ್. ಯಾಕಂದ್ರೆ ನಮ್ದು ಒಂದು ಸಣ್ಣ ಕಾನ್ಸೆಪ್ಟ್ ಬೇಸಿಂದ ತುಂಬಾ ನಾವು ಖರ್ಚು ವೆಚ್ಚಗಳನ್ನ ನೋಡ್ಕೋಬೇಕಾಗುತ್ತೆ. ಆ ಒಂದು ಇದಕ್ಕೋಸ್ಕರ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳನ್ನ ಎಷ್ಟೊಂದು ರಿಕ್ವೆಸ್ಟ್, ಸರ್ ಇದೊಂದು ನಮಗೆ ಪೋಸ್ಟ್ಗಳನ್ನ ಹಾಕೊಳ್ಳಿ ಅಂತಂದಾಗ ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಅವರೇ ಸ್ವತಃ ಅದನ್ನ ಅಂಟಿಸ್ಕೊಂಡು ಸುಮಾರು ಒಂದೂವರೆ ಸಾವಿರ ಈಗ ಅಷ್ಟು ಆಟೋಗಳ ಮೇಲೆ ಅವರು ಅಂಟಿಸ್ಕೊಂಡಿದ್ದಾರೆ. ನಾನು ಈ ಮೂಲಕ ಆಟೋ ಡ್ರೈವರ್ಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಎಲ್ಲ ಅಣ್ಣವರಿಂದ ಹಿಡಿದು ಇತ್ತೀಚಿನ ಕಲಾವಿದರು ಎಲ್ಲರೂ ಆಟೋ ಡ್ರೈವರ್ಗಳಿಗೆ, ಯಾಕಂದ್ರೆ ಅವರ ಡ್ರೆಸ್ಗಳನ್ನ ಹಾಕೊಂಡೆ ತುಂಬಾ ಜನ ಎಲ್ಲರೂ ಅಭಿನಯ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಅಷ್ಟು ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ. ಹಾಗೆ ನಾವು ಈ ಮೂಲಕ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ ಎಲ್ಲ ಕಲಾವಿದರು ಸಪೋರ್ಟಿವ್ ಆಗಿದ್ರು. ತಾಂತ್ರಿಕ ವರ್ಗ ಕಿರಣ್ ಹಂಪಾಪುರ ಆಗಿರ್ಬೋದು, ಕ್ಯಾಮ್ರಾಮನ್ನು, ಹಾಗೆ ಎಡಿಟರ್ ಸುರೇಶ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ಶಂಕರ್ ಆಗಿರ್ಬೋದು. ಒಂದು ದೊಡ್ಡ ಅನುಭವ. ಲಾಸ್ಟ್ ಟೈಮ್ ನಾನು ಎಲ್ಲ ಹಂಚ್ಕೊಂಡಿದ್ದೀನಿ. ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದೆಲ್ಲ ನಾವು ಜೊತೆಲಿರ್ಬೇಕಾದ್ರೆ ನಮಗೆ ಯಾವುದೋ ಒಂದು ಟಿಪಿಕಲ್ ಫೇಸ್ಗಳು ಒಂದಷ್ಟು ಬೇಕಾಗಿತ್ತು. ಅದರಲ್ಲಿ ನನಗೆ ಉಮೇಶ್ ಬಣಕರ್ ಸಾರು, ಈಗ ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಅವರು ನಮಗೆ ಒಂದು ಕ್ಯಾರೆಕ್ಟರ್ ಬೇಕು. ಏನು ಸ್ವಲ್ಪ ಕರ್ಲಿ ಹೇರು, ತುಂಬಾ ಬಾಡಿ ಆಕ್ಷನ್ ಮಾಡ್ಕೊಂಡು ಒಂದು ಪಾತ್ರ ಬೇಕಿತ್ತು. ಆ ಪಾತ್ರಕ್ಕೆ ಅಪ್ರೋಚ್ ಮಾಡಿದೆ. ಅವರು ವಿ ನಾಗೇಂದ್ರ ಪ್ರಸಾದ್, ಆಮೇಲೆ ಗಡ್ಡಾ ವಿಜಿ ಸಾರು, ಡೈರೆಕ್ಟರ್ ಗಡ್ಡಾ ವಿಜಿ ಅವರು, ಹಾಗೆ ರಂಗಭೂಮಿಗೆ ಸಾಕಷ್ಟು ಕಲಾವಿದರಿಗೆ ತಯಾರನ್ನ ಮಾಡಿದಂತಹ ಅವರು ಜೋಸೆಫ್ ಅಂತ ಇದ್ದಾರೆ ಅವರು. ಹಾಗೆ ಇಡೀ ಈ ಸಿನಿಮಾನ ದಿನ ನಡಿಬೇಕಲ್ಲ ಅಂತಂದ್ರೆ ಬೆಳಿಗ್ಗೆ ಪ್ರಾರಂಭ ಆದ್ರೆ ನಿರ್ಮಾಪಕರ ಬಜೆಟ್ ಅನ್ನ ನೋಡ್ಕೊಂಡು, ಹಾಗೆ ನಾನೇನ್ ಅನ್ಕೊಂಡಿದ್ದೀನಿ ಅದ್ರ ತಕ್ಕಂಗೆ ಸಿನಿಮಾ ಹೊರಗೆ ಬರೋದು ನಮ್ಮ ಎಕ್ಸಿಕ್ಯೂಟಿವ್ ರವಿಶಂಕರ್ ಸರ್ ಅವರಂತೂ ಬಹಳ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಖಡಕ್ ಮಾತು, ಇಷ್ಟೇ ಅಂದ್ರೆ ಇಷ್ಟೇ, ಹೀಗೆ ಅಂದ್ರೆ ಹೀಗೆ, ಇಷ್ಟಕ್ಕೆ ಮಾಡ್ರಿ ಈ ಥರದ್ದೇ ಒಂದು ಇದನ್ನ ಮಾಡ್ಕೊಂಡಿದ್ರು. ಹಾಗೆ ಅದೇ ಖಡಕ್ಕಾಗಿ ನಮ್ಗೆ ನಮ್ಮ ಇಷ್ಟಪಟ್ಟರು ರಾಜಣ್ಣ ಅವರು ಅಷ್ಟೇ ಫುಲ್ಲು ಖಡಕ್ಕು. ಬಟ್ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಬಟ್ ಖಡಕ್ ಆಗಿ ಹೇಳ್ತಾರೆ. ಅವ್ರಿಗೆ ಏನಂತಂದ್ರೆ ಕೆಲಸ ಕರೆಕ್ಟಾಗಿ ಆಗ್ಬೇಕು, ಪ್ಲಸ್ ಸಿನಿಮಾ ಅನ್ಕೊಂಡಂಗೆ ರಿಲೀಸ್ ಆಗ್ಬೇಕು. ಹೊಸಬರು ಬಂದಿದ್ದೀರಿ, ಒಂದು ತಪ್ಪು ಸಂದೇಶ ಹೋಗ್ಬಾರ್ದು, ತಂದ ರಾಜಣ್ಣ ಏನೋ ಹೊಸಬರಿಗೆ ಇದು ಮಾಡ್ದ ಅಂತ. ಇದಕ್ಕೋಸ್ಕರ ಎಲ್ಲ ಥರದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ, ದಯಮಾಡಿ. ಹಾಗೆ ಮಾಧ್ಯಮ ಮಿತ್ರರು ಸಹ ಲಾಸ್ಟ್ ಟೈಮ್ ಆಡಿಯೋ ರಿಲೀಸ್ ಆದಾಗ 1 ವಾರ ಆದರೂ ನಮಗೆ ವಿಷಯಗಳು ಬರ್ತಾ ಹೋಗೋದು. ಸಾಕಷ್ಟು ಜನ ನಮಗೆ ಕೇಳಿದ್ದಾರೆ, ಏನಪ್ಪ ನೀವು ಏನಾದರೂ ಹಣ ಕೊಟ್ಟಿದ್ದೀರಾ ಅಂತ. ನಾವು ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಸುಧೀಂದ್ರ ವೆಂಕಟೇಶ್ ಸರ್ ಅವರ ಒಂದು ಸಹಕಾರದಲ್ಲಿ 1 ವಾರ ಆದರೂ ನಮಗೆ ಆರ್ಟಿಕಲ್ಲು, ಎಲ್ಲೊಂದು ಕ್ಲಿಪ್ಪಿಂಗ್ಸು ಒಂದು ಬರ್ತಾನೆ ಇರೋದು. ಅಂದರೆ ಹೊಸಬರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ.
ಮಾಧ್ಯಮ ಮಿತ್ರರು ಎಲ್ಲರೂ ಅಷ್ಟೇ. ಹಾಗೆ ಮೇ 17ನೇ ತಾರೀಕು ಚಿತ್ರ ಬಿಡುಗಡೆ ಇದೆ. ದಯಮಾಡಿ ಸಿನಿಮಾನ ನೋಡಿ. ನಾನು ಅದೇ ಹೇಳೋದು, ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಬಟ್ ಸೂಟು ಆಕ್ಟ್ ಮಾಡಿದೆ, ಸೂಟ್ ಜೊತೆ ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಅವತ್ತಿನ ದಿನ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಅಷ್ಟು ಮಾಹಿತಿ ಇದೆ, ಅದನ್ನು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಶ್ನೆಗಳಿದ್ರೆ ಕೇಳ್ಬೋದು.